ಪಾರ್ಟ್ 2 ವಿಡಿಯೋದಲ್ಲಿ ಅದ್ವೈತ ಸೆರೆನಿಟಿ ರೆಸಾರ್ಟ್ನ ಇನ್ನಷ್ಟು ಎಕ್ಸ್ಪ್ಲೋರ್ ಮಾಡುವ ಬನ್ನಿ. ಎಲ್ರಿಗೂ ನಮಸ್ಕಾರ. ನಾನು ಸದ್ಯಕ್ಕೆ ಇವಾಗ ಅದ್ವೈತ ಸೆರೆನಿಟಿ ರೆಸಾರ್ಟಲ್ಲಿ ಇದ್ದೀನಿ. ಮೈಸೂರಲ್ಲೇ ಓಲ್ಡೆಸ್ಟ್ ರೆಸಾರ್ಟು. ಸೊ ಇದಕ್ಕೆ ಹಿಂದಿನ ಹೆಸರು ಬಂದು ಚಿತ್ರವನ ರೆಸಾರ್ಟ್ ಅಂತ. ಸೊ ಚಿತ್ರವನ ರೆಸಾರ್ಟ್ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಾಗಿರುತ್ತೆ. ಇವಾಗ ಸದ್ಯಕ್ಕೆ ಅದ್ವೈತ ಸೆರೆನಿಟಿ ರೆಸಾರ್ಟ್ ಅಂತ ಆಗೈತೆ. ಹಿಂದಿನ ವಿಡಿಯೋ ನೀವು ನೋಡಿದ್ರೆ ಏನೇನೆಲ್ಲ ಸಂಭ್ರಮ ಎಲ್ಲ ಮಾಡಿದ್ವಿ ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಇಂಪಾರ್ಟೆಂಟ್ ಒಂದು ಇಲ್ಲಿರೋ ಸ್ಟೇದು ರೂಮ್ಗಳೆಲ್ಲ ಔಟ್ಲುಕ್ ಎಲ್ಲ ಹೆಂಗೈತೆ ಅಂತ ತೋರಿಸ್ಬೇಕು. ಎಷ್ಟು ಡಿಫ್ರೆಂಟಾಗಿ ಮಾಡೋರೆ ಅಂತ ನೀವೇ ಬ್ಯಾಕ್ಗ್ರೌಂಡಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಕಲ್ಲುಗಳೆಲ್ಲ ಜೋಡಿಸಿ ಸಖತ್ತು ಒಂಥರ ಯೂನಿಕ್ ಆಗೈತೆ. ಸೊ ತೋರಿಸ್ತೀನಿ ಬನ್ನಿ. ಸೊ ನೋಡಿ ಹೆಂಗಿದೆ ಅಂತ ರೂಮ್ಗಳು. ಹೊರಗಡೆಯಿಂದೆಲ್ಲ ನೋಡೋಕ್ಕೆ ಒಂಥರ ಕಲ್ಲಿನ ಕೋಟೆ ರೀತಿ ಇದೆ. ಸೊ ಈ ರೂಮಲ್ಲಿ ನಾವು ಉಳ್ಕೊಂಡಿದ್ದು. ಒಳಗಡೆ ಎಲ್ಲ ಹೆಂಗಿತ್ತು ಅಂತ ಹಿಂದಿನ ವಿಡಿಯೋ ನೀವು ನೋಡಿದ್ರೆ ರೂಮ್ದು ಫುಲ್ಲು ಇನ್ಫಾರ್ಮೇಷನ್ ಗೊತ್ತಾಗ್ಬಿಡುತ್ತೆ. ಸೊ ಇವಾಗ ನೋಡಿ ಎಷ್ಟು ಕಾಟೇಜ್ಗಳು ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದಕ್ಕೆಲ್ಲ ಕಾಟೇಜ್ ಅಂತಾರೆ. ಇಲ್ಲಿ ಸಪ್ರೇಟಾಗಿ ಸ್ವೀಟ್ ರೂಮು ಎಕ್ಸಿಕ್ಯೂಟಿವ್ ರೂಮ್ ಅಂತಲೂ ಇದೆ. ಸೊ ಇದೆಲ್ಲ ಕಾಟೇಜ್ಗಳು. ನಿಮ್ಗೇನು ಹೊರಗಡೆಯಿಂದ ಕಲ್ಲಿನ ಕೋಟೆ ರೀತಿ ಕಾಣಿಸ್ತಾ ಇದೆ, ಒಳಗಡೆ ಒಂದು ಫೈನ್ ಫಿನಿಶಿಂಗ್ ಇರುತ್ತೆ. ಸೊ ಈ ಚಿತ್ರವನ ರೆಸಾರ್ಟ್ ಎಲ್ಲಿದೆ ಅಂತ ತುಂಬಾ ಜನಕ್ಕೆ ಮೈಸೂರವ್ರಿಗೆ ಗೊತ್ತಿರುತ್ತೆ. ಗೊತ್ತಿಲ್ಲದವ್ರಿಗೆ ಹೇಳ್ಬಿಡ್ತೀನಿ. ಸೊ ಇವಾಗ ಚಿತ್ರವನ ರೆಸಾರ್ಟ್ ಸೊ ಅದ್ವೈತ ಸೆರೆನಿಟಿ ರೆಸಾರ್ಟ್ ಅಂತ ಆಗೈತೆ. ಸೊ ಇದು ಇರೋ ಜಾಗ ಬಂದು ಎಚ್ ಡಿ ಕೋಟೆ ರೋಡಲ್ಲಿ ಬರುತ್ತೆ. ರಿಂಗ್ ರೋಡಿಂದ ಜಸ್ಟ್ ಒಂದು 2 ಕಿಲೋಮೀಟರ್ ಆಗುತ್ತೆ. ನೀವು ಎಚ್ ಡಿ ಕೋಟೆಗೆ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡ್ ಸಿಗುತ್ತೆ. ಸೊ ತುಂಬ ಈಸಿ ಲೊಕೇಶನ್ ಎಲ್ಲ. ಸೊ ಗೇಟ್ದೆಲ್ಲ ವ್ಯೂ ಎಲ್ಲ ಹಾಕಿರ್ತೀನಿ. ಸೊ ಲೊಕೇಶನ್ ಬೇಕಾದ್ರೂ ಹಾಕಿರ್ತೀನಿ. ಮತ್ತು ಇಲ್ಲೆಲ್ಲ ಡೇ ಔಟ್ ಪ್ಯಾಕೇಜ್ಗಳೆಲ್ಲ ಇದೆ. 999 ಡೇ ಔಟ್ ಪ್ಯಾಕೇಜ್ ಶುರು ಆಗುತ್ತೆ. ಸೊ ಸ್ಟೇಗಳೆಲ್ಲ ಬಂದು ನಿಮಗೆ 2,999 ಸ್ಟಾರ್ಟ್ ಆಗುತ್ತೆ. ಸೊ ಆ 2,999 ಏನಿದೆ ಸ್ಟೇ ಅದನ್ನು ತೊಗೊಂತು ಅಂದರೆ ನಿಮಗೆ ಡೇ ಔಟ್ ಏನೇನೇನು ಪ್ಯಾಕೇಜ್ ಎಲ್ಲ ಬರುತ್ತೆ ನೋಡಿ. ಸೊ ಗೇಮ್ಸ್ಗಳೆಲ್ಲ ಇದೆ. ಜಿಪ್ ಲೈನ್ಗಳು, ಸೈಕ್ಲಿಂಗು, ರೋಪ್ ಆ್ಯಕ್ಟಿವಿಟೀಸು, ಈ ಥರದ್ದೆಲ್ಲ ಬೇಜಾನ್ ಸಂಭವಗಳೆಲ್ಲ ಐತೆ. ಮತ್ತು ಅದ್ರ ಜೊತೆಗೆ ಪಕ್ಷಿಗಳನ್ನೆಲ್ಲ ಇಟ್ಟವ್ರೆ, ಅದನ್ನೆಲ್ಲ ನೋಡ್ಬೋದು. ಸೊ ಸಖತ್ ಮಜಾ ಮಾಡಿದ್ವಿ. ನೆನ್ನೆ ಬಂದಿದ್ದು ಸ್ವಲ್ಪ ಲೇಟಾಗಿ ಬಂದ್ಬಿಟ್ವಿ. ಸೊ ಹಂಗಾಗಿ ಸ್ಟೇನು ಪ್ಲ್ಯಾನ್ ಮಾಡಿಕೊಂಡು ಇಲ್ಲೇ ಇದ್ದಿದ್ದು. ಜಾಗ ನೋಡಿ ಹೆಂಗೈತೆ ಅಂತ. ಫುಲ್ ಫಾರೆಸ್ಟಲ್ಲಿ ಇದ್ವಿ. ಇದು ಮೈಸೂರು ಸಿಟಿನೇ, ಆ್ಯಕ್ಚುಲಿ ಮೈಸೂರು ಸಿಟಿನೇ. ಸೊ ಜಾಗ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಪ್ರಾಪರ್ಟಿನ ಅಂತ. ಫುಲ್ ಎಷ್ಟು ನ್ಯಾಚುರಲಾಗಿ ಆಗುತ್ತೋ ಅಷ್ಟು ನ್ಯಾಚುರಲಾಗಿ ಮೇಂಟೈನ್ ಮಾಡಿದ್ದಾರೆ. ಖಂಡಿತ ಮಜಾ ಬಂತು. ನಾನು ಎಚ್ ಡಿ ಕೋಟೆ ತಾಲೂಕು ಸರಗೂರು ತಾಲೂಕು ಆಗಿರೋದ್ರಿಂದ ಸೊ ನಮ್ಮ ಮೈಸೂರಿಂದ ಏನಾದರೂ ನಮ್ಮ ಊರ ಕಡೆ ಹೋಗುವಾಗ ಬರಬೇಕಾದ್ರೆ ಸೊ ಚಿತ್ರವನ ರೆಸಾರ್ಟ್ ಅಂತ ಇತ್ತಲ್ಲ ಅದನ್ನು ನೋಡ್ತಾ ಇದ್ದೆ. ಆ ಟೈಮಲ್ಲಿ ಏನೋ ಒಂದು ಕ್ಯೂರಿಯಾಸಿಟಿ, ಒಳಗಡೆ ಏನೇನೆಲ್ಲ ಇದೆ ಅಂತ. ಮೊದಲು ಇಲ್ಲಿ ಹೆವಿ ಶೂಟಿಂಗ್ ಎಲ್ಲ ಆಗ್ತಾ ಇತ್ತಂತೆ, ಇವಾಗಲೂ ಆಗ್ತಾ ಇದೆ. ಫಸ್ಟ್ ಟೈಮು ಒಂದು 15-18 ವರ್ಷದಿಂದ ಒಂದು ಆಸೆ ಐತೆ ಇದ್ರೊಳಗೆ ಬರಬೇಕು ಅಂತ. ನಾನೆಲ್ಲೋ ಹೆವಿ ಕಾಸ್ಟ್ಲಿ ಹಂಗೆ ಎಲ್ಲ ಅಂತ ಅನ್ಕೊಬಿಟ್ಟಿದ್ದೆ ತಲೆಯಲ್ಲಿ. ಸೊ ಪ್ರೈಸ್ ಎಲ್ಲ ಹೇಳಿದ್ನಲ್ಲ, ಬರೀ 999 ಡೇ ಔಟ್ ಎಲ್ಲ ಶುರು ಆಗುತ್ತೆ. ಸುಮಾರು ಆಕ್ಟಿವಿಟೀಸ್ ಇದೆ. ಫುಡ್ಡು ಗಿಡ್ಡನ್ನೆಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಸೊ ಒಂದು ತುಂಬ ಬಹುದಿನದ ಆಸೆ ಈಡೇರಿತ್ತು. ಸೊ ಬನ್ನಿ ಇನ್ನೇನೇನೆಲ್ಲ ಇದೆ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಚೆಕ್ಔಟ್ ಮಾಡ್ಕೊಂಡು ಹೋಗ್ಬಿಡವ. ಸೊ ಬ್ರೇಕ್ಫಾಸ್ಟ್ ಮಾಡ್ಬೇಕು ಇವಾಗ. ಬ್ರೇಕ್ಫಾಸ್ಟ್ ಮಾಡ್ಬಿಡವ ಮೊದಲು. ಇಷ್ಟೊತ್ತು ನಡ್ಕೊಂಬಂದಿದ್ದು ನೋಡಿ. ಅಲ್ಲಿ ಆ ಜಾಗ ಮುಂದೆ ಕಾಣಿಸ್ತಾ ಇದೆ ನೋಡಿ, ಆ ಜಾಗದಿಂದ ನಡ್ಕೊಂಬಂದೆ. ಸೊ ಹಂಗೆ ಬರ್ತಿದ್ರೆ ನೋಡಿ ವ್ಯೂ ಎಲ್ಲ ಹೆಂಗಿದೆ ಅಂತ. ಏನೋ ಒಂದು ಫಾರೆಸ್ಟ್ ಒಳಗೇನೋ ಇದೀವಿ ಅಂತ ಫೀಲ್ ಬರುತ್ತೆ. ಪ್ಯಾಲೇಸ್ ರೇಂಜ್ಗೆ ಕಾಣಿಸಿರುವ ಈ ಕಂಬಗಳನ್ನ ನೀವು ನೋಡ್ತಾ ಇದ್ರೆ ಒಂದಷ್ಟು ಕನ್ನಡ ಸಿನಿಮಾಗಳಲ್ಲಿ ಶೂಟಿಂಗ್ ಆಗವೆ. ನೆನಪಿಸ್ಕೊಳ್ಳಿ, ಗಣೇಶ್ ಅವರ ಅರಮನೆ ಸಿನಿಮಾ ಇದೇ ಬಿಲ್ಡಿಂಗ್ ಅಲ್ಲೇ ಶೂಟಿಂಗ್ ಆಗಿರೋದು. ಸೂರ್ಯವಂಶ ಸಿನಿಮಾದಲ್ಲಿ ಗಸಗಸೆ ಪಾಯಸಕ್ಕೆ ಯಾರು ವಿಷ ಹಾಕಿದ್ರು ಅಂತ ನಮಗೆ ಗೊತ್ತು. ಆದ್ರೆ ವಿಷ್ಣುವರ್ಧನ್ ಅವರು ಗಸಗಸೆ ಪಾಯಸನ ಎಲ್ಲಿ ಕುಡಿದ್ರು ಅಂತ ನಿಮ್ಗೆ ಖಂಡಿತ ಗೊತ್ತಿರಲ್ಲ. ಸೊ ಆ ಗಸಗಸೆ ಪಾಯಸದೆಲ್ಲ ಶೂಟಿಂಗ್ ಎಲ್ಲ ಆಗಿರೋದು ಇದೆ ಅದ್ವೈತ ಸೆರೆನಿಟಿ ರೆಸಾರ್ಟ್ ಅಲ್ಲಿ. ಇವಾಗ ಇಲ್ಲಿ ರ್ಯಾಬಿಟ್ ಇದೆ, ರ್ಯಾಬಿಟ್ ಮೊಲ. ಓ ಎಷ್ಟೊಂದೈತೆ ನೋಡಿ, ತುಂಬ ಐತೆ. ಸೊ ಮೊದಲು ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ರ್ಯಾಬಿಟ್ಗಳಿಗೆಲ್ಲ ಬ್ರೇಕ್ಫಾಸ್ಟ್ ಮಾಡ್ಬಿಡವ. ನೋಡವ ಬರುತ್ತಾ ತಿನ್ನುತ್ತಾ ಅಂತ. ನೋಡವ, ನಾನು ನೋಡ್ದ ಹೆಂಗೆ ಬರುತ್ತೆ. ನಂದು ತಿಂತೈತೆ ಫಸ್ಟು. ಹೋಯ್ ತಿನ್ನು 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 ತಿನ್ನು. ಎಷ್ಟೊಂದೆಲ್ಲ ಹೆಂಗೆ ಬರ್ತಾರೆ ಹೋಗು. ಕೈ ತೆಗೆಯಪ್ಪ. ತಿನ್ನ ತಿನ್ನ ತಿಂತಾವ. ಅವಕ್ಕೆ ಯಾಕೆ ಕಟ್ ಮಾಡಿಕೊಡ್ಬೇಕು ಅವಕ್ಕೆ? ಮುಟ್ಟಲ್ಲ ಗುರಾಗ್ತೈತೆ. ಈ ಎಲ್ಲ ಪಕ್ಷಿಗಳ ಜೊತೆಗೆ ಹೆಂಗೆಲ್ಲ ಮುದ್ದಾಡಿದ್ವಿ ಅಂತ ಹಿಂದಿನ ವಿಡಿಯೋದಲ್ಲಿ ಇದೆ. ಸೊ ನೋಡಿ ಸಖತ್ ಮಜಾ ಬಂತು. ಅದ್ವೈತ ಸೆರೆನಿಟಿ ರೆಸಾರ್ಟಲ್ಲಿ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ನ ಏನೋ ದೊಡ್ಡ ಒಳ್ಳೆ ಡಿನ್ನರ್ ಬುಫೆಟ್ ರೀತಿ ಇಟ್ಟವ್ರೆ. ಏನೇನೆಲ್ಲ ಐಟಮ್ಗಳೈತೆ, ಏನೇನೆಲ್ಲ ಬೆಳಗ್ಗೆ ಬ್ಯಾಟಿಂಗ್ ಮಾಡ್ಬೋದು ಅಂತ ನೋಡವ. ಸ್ಟಾರ್ಟಿಂಗ್ಗೆ ತೂತೊಡೆ ಇದೆ. ಸೊ ನೆಕ್ಸ್ಟು ಚಟ್ನಿ, ಉಪ್ಪಿಟ್ಟು, ಉಪ್ಮಾ, ಕೇಸರಿ ಬಾತು, ಹಣ್ಣುಗಳಿದೆ, ಬಾಯ್ಲ್ಡ್ ಎಗ್ ಇದೆ, ಕಾಫಿ ಟೀನಾ, ಜೊತೆಗೆ ಲೈವ್ ಕೌಂಟ್ರ್ ಇದೆ ದೋಸೆಗ. ಅನ್ಲಿಮಿಟೆಡ್ ಊಟ ಬ್ರೇಕ್ಫಾಸ್ಟ್ ಎಲ್ಲ ಇದ್ದಾಗ ಈ ಥರ ವಿಯರ್ಡ್ ಕಾಂಬಿನೇಷನ್ ಎಲ್ಲ ಇರ್ತವೆ ನಮ್ಮ ಟೇಬಲ್ ಮೇಲೆ. ಸೊ ಎಕ್ಸ್ಪೆರಿಮೆಂಟ್ ಮಾಡ್ಬಿಡವ ಅಂತ. ಚೆನ್ನಾಗಿತ್ತಲ್ವ ಕಾಂಬಿನೇಷನು. ಮೊಟ್ಟೆ, ಉದ್ದಿನೊಡೆ, ಹಣ್ಣು, ದೋಸೆ, ಮಸಾಲೆ ದೋಸೆ. ಸೊ ಹಣ್ಣಿಂದ ಶುರು ಮಾಡವ. ಸೊ ಅದ್ವೈತ ಸೆರೆನಿಟಿ ರೆಸಾರ್ಟಲ್ಲಿ ಏನೇನೈತೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಸೊ ಅದಕ್ಕೆ ಎಲ್ಲನೂ ಎಕ್ಸ್ಪ್ಲೋರ್ ಮಾಡ್ಬಿಡವ ಅಂತ. ಯಾವುದೋ ಪ್ಯಾಲೇಸ್ ಮೇಲೆ ಹೋಗೋ ರೀತಿ ಐತೆ ಅಷ್ಟೇ ಏರ್ ಕೇಸ್ ಎಲ್ಲ. ಸೊ ಇದ್ರ ಮೇಲೆ ಏನೈತೆ ಅಂತ ನೋಡವ. ಸೊ ಒಂದೊಂದು ಕಂಬಗಳು ಕಲೆಯ ಕಥೆಗಳು ಹೇಳ್ತಾವೆ, ಎಷ್ಟು ಚೆನ್ನಾಗಿ ಡಿಸೈನ್ ಮಾಡೋರೆ ಅಂತ. ಸೊ ಈ ಸ್ಟೇರ್ ಕೇಸಲ್ಲಿ ಹತ್ತುತ್ತಿದ್ರೆ ಒಂಥರ
ರಾಜನ ಫೀಲ್ ಬರ್ತಾ ಇದೆ. ಹೆಂಗೈತೆ ನೋಡಿ, ಹಿಂಗೆ ಒಂದೇ ಥರ. ಸೊ ಏನು ಕಾಣಿಸ್ಬೋದು ಮೇಲೆ ಹತ್ತದ್ರೆ ಅಂತ ನೋಡೋವಂತ ಬಂದಿದ್ದೀನಿ, ಏನೈತೆ ಅಂತ ನೋಡೋಣ. ಸುತ್ತ ನೋಡಿದ್ರೆ ಖಂಡಿತ ನಾವು ಮೈಸೂರು ಸಿಟಿಲಿ ಇದ್ದೀವಿ ಅಂತ ಅನ್ಸೋದೇ ಇಲ್ಲ. ಒಂದು ಓಪನ್ ಥಿಯೇಟ್ರ್ ಬೇರೆ ಐತೆ ಮುಂದೆ. ಓ, ಕಾನ್ಫರೆನ್ಸ್ ಹಾಲೇ ಇದೆ ಒಂದು ಜೋರಾಗಿ. ಸೊ ಗಿಂಕ್ಷನ್ ಎಲ್ಲ ಮಾಡ್ಕೊಬೋದು ಅನ್ಸುತ್ತೆ. ಕಾನ್ಫರೆನ್ಸ್ಗೆ ಫಂಕ್ಷನ್ ಎಲ್ಲ ಮಾಡ್ಬೋದು ಇದರಲ್ಲಿ. ಎಲ್ಲ ಗಿಂಕ್ಷನು ಮದುವೆಗಿದ್ವಿ ಏನು ಬೇಕಾದ್ರೂ ಮಾಡ್ಕೊಬೋದು. ದೊಡ್ಡದಾಗಿದೆಯಲ್ಲ, ಊಟಕ್ಕೆಲ್ಲ ಅಲ್ಲಿ ವ್ಯವಸ್ಥೆ ಇದೆ. ತುಂಬ ಅದೇ ಇಲ್ಲೇ ಮೇಲೆ ಅಷ್ಟೊಂದು ಜಾಗ ಇದೆಯಲ್ಲ, ಅದೇ. ಸೊ ನೋಡಿ, ಚಿತ್ರವನ ರೆಸಾರ್ಟಲ್ಲಿ ಅನ್ಕಳ್ದೋದು ಏನೇನೋ ಐತೆ. ನಾ ಎಲ್ಲ ಸಿಂಪಲಾಗಿ ರೂಮ್ಗಳೆಲ್ಲ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಓಪನ್ ಥಿಯೇಟ್ರ್ ಐತೆ, ಅಲ್ಲೊಂದು ಮದುವೆನೇ ಮಾಡ್ಬೋದು. ಇಲ್ಲ ಕ್ಲೋಸ್ ಏರಿಯಾದಲ್ಲಿ ಮಾಡಬೇಕು ಅಂದರೆ ನೋಡಿ, ಈ ಥರದ್ದೊಂದು ಕಾನ್ಫರೆನ್ಸ್ ಹಾಲು, ಮೀಟಿಂಗ್ಸು, ಆಫೀಸ್ದು ಗೆಟ್ ಟುಗೆದರ್ಗಳೆಲ್ಲ ಇರ್ತಾವಲ್ಲ. ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೂ ಸಕ್ಕ ಜಾಗ ಐತೆ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಸಕ್ಕದಾಗಿ ಮೇಂಟೈನ್ ಮಾಡೋರೆ. ಅದು AC. ಸೊ AC ಜೊತೆಗೈತೆ. ಜೊತೆಗೆ ಲಂಚ್ ಗಿಂಚ್ ಅರೇಂಜ್ ಮಾಡಬೇಕು ಅಂದರೆ ಪೂರ್ತಿ ಜಾಗ ಇಲ್ಲೈತೆ. ಲಂಚ್ ಏನೋ ಅಲ್ಲೇ ಮದುವೆ ಮಾಡ್ಬೋದು, ಆ ರೇಂಜಲ್ಲಿ ಐತೆ. ಅದು ದೊಡ್ಡ ಜಾಗ, ಅದು ಚೆನ್ನಾಗೈತೆ. ಸೊ ಫಸ್ಟ್ ಟೈಮು ATV ರೈಡ್ ಮಾಡ್ತಾಯಿನಿ. ಹೆಂಗಿರುತ್ತೆ ಮಜಾ ಅಂತ ನೋಡವ, ಯಾವ ರೀತಿ ಟ್ರ್ಯಾಕಲ್ಲಿ ಜಮಾಲ ಮಾಡವ ಅಂತ. ಸರಿನಾ? ಸ್ಟಾರ್ಟ್ ಮಾಡ್ತಾವ್ರೆ, ಹೆಂಗೆ ಅಂತ ತಿಳ್ಕೊಬಿಡವ. 2 ಬ್ರೇಕಾ ಸರ್ ಇದು? ಎಕ್ಸ್ಲೇಟ್ರ್ ಕೊಡೋದು? ಓ ಅದಾ, ಕ್ಲಚ್ ಇದ್ರ ರೀತಿ ಐತೆ. ಓಕೆ, ಸ್ಟಾರ್ಟ್ ಆಗೋಯ್ತು. ರಿವರ್ಸು ಹೋಗುತ್ತಾ? ಗೇರ್ ಅಲ್ಲಿದೆಯಾ? ಹಾಂ. ಬ್ಯಾಕಾ? ಓಕೆ. ಫ್ರಂಟು ಬ್ಯಾಕು? ಹಾಂ, 2. ಓ. ಥ್ರಾಟಲ್ಲು ಡಿಫ್ರೆಂಟ್ ಆಗಿರುತ್ತೆ, ಇಲ್ಲಿ ಕೊಡೋಂಗಿಲ್ಲ ನೋಡಿ. ಇಲ್ಲಿ ಥ್ರಾಟಲ್ ಇರಲ್ಲ, ಇದು ಥ್ರಾಟಲ್ಲು. ಇದು ಕೊಟ್ಟರೆ ಮುಂದಕ್ಕೆ ಹೋಗುತ್ತೆ. ಜಂಪ್ ಆಗುತ್ತೆ ಗಾಡಿ. ಸರಿ, ರೈಟ್ ಶುರು ಮಾಡೋ ಬನ್ನಿ. ಇದನ್ನು ಪ್ರೆಸ್ ಮಾಡೋದಷ್ಟೇ ಅಲ್ಲ ಸರ್? ಈ ATV ಬೈಕಲ್ಲಿ ಅದ್ವೈತ ರೆಸಾರ್ಟ್ನ ಒಂದು ರೌಂಡ್ ಹಾಕಬೇಕು ಅಂದರೆ 200 ರೂಪೀಸ್ ಪೇ ಮಾಡಬೇಕಾಗತ್ತೆ. ರೈಡು ಏನೋ ಬ್ಯಾಲೆನ್ಸ್ ಮಾಡ್ತಾರೆ. ಸೊ ಒಂದೊಂದಾಗಿ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ಅದ್ವೈತ ರೆಸಾರ್ಟ್ನ. ನೋಡಿ, ಇದು ಚಿಲ್ಡ್ರನ್ ಪಾರ್ಕ್ ಅಂತ. ಇಲ್ಲಿ ಮಗು ಕೂತ್ಕೊಳ್ಳುತ್ತೆ ನೋಡಿ. ಇದು ಇಷ್ಟೊತ್ತು ಕೂತಿದ್ದೆ. ಸೊ ಮಕ್ಕಳು ಆಟ ಆಡೋಕ್ಕೂ ಏನೇನು ಬೇಕೆಲ್ಲ ಐತೆ. ಕೂತ್ಕೊಳ್ಳೋ. ತುಂಬಾ ವರ್ಷಗಳಾಗೋಗಿತ್ತು. ಸೊ ಓಪನ್ ಥಿಯೇಟ್ರನ್ನ ಹಿಂದಿನ ವಿಡಿಯೋದಲ್ಲಿ ಕತ್ಲಲ್ಲಿ ತೋರಿಸಿದ್ದೆ. ಬೆಳಕಲ್ಲಿ ಹೆಂಗೈತೆ ಅಂತ ನೋಡಿ, ಸಕ್ಕದಾಗೈತಲ್ವಾ? ರಂಗಮಂದಿರ ಅನ್ಬೋದು, ಹಂಗೈತೆ. ಸೊ ಇಲ್ಲೂ ಅಷ್ಟೇ ಓಪನ್ ಆಗಿ ಯಾವ್ದಾದ್ರು ಪಾರ್ಟಿಗಳು ಫಂಕ್ಷನ್ಗಳೆಲ್ಲ ಮಾಡಬೇಕು ಅಂದ್ರೆ ಕೊಡ್ತಾರಂತೆ. ಸೊ ಇನ್ನೊಂದು ಖುಷಿಯಾದ ವಿಚಾರ ಏನು ಅಂತಂದ್ರೆ, ಹೊಸ ವರ್ಷಕ್ಕೆ ಇಲ್ಲೊಂದು ದೊಡ್ಡ ಪಾರ್ಟಿ ನಡೀತಾ ಐತೆ ಮೈಸೂರೊಳಗೆ. ಈ ತರದೊಂದು ಓಪನ್ ಜಾಗದಲ್ಲಿ 31st ನೈಟ್ ಅಲ್ಲಿ ಪಾರ್ಟಿ ಏನಾರ ಮಾಡಬೇಕು ಅಂತಂದ್ರೆ ಅದ್ವೈತ ಸೆರೆನಿಟಿ ರೆಸಾರ್ಟ್ ನ ಈ ಓಪನ್ ಥಿಯೇಟರ್ ಮಾತ್ರ ಸಖತ್ ಬೆಸ್ಟ್ ಆಗಿದೆ. DJ ಪಾರ್ಟಿ, ಕಿಡ್ಸ್ ಫ್ಯಾಷನ್ ಶೋ, ಆಕ್ಟಿವಿಟೀಸ್, ಗೇಮ್ಸ್, ಅನ್ಲಿಮಿಟೆಡ್ ವೆಜ್ ನಾನ್ ವೆಜ್ ಫುಡ್, ಜೊತೆಗೆ ನೀವು ಡ್ಯಾನ್ಸ್ ಮಾಡಕ್ಕೆ ಡ್ಯಾನ್ಸ್ ಫ್ಲೋರ್, ಫ್ಯಾಮಿಲಿ, ಫ್ರೆಂಡ್ಸ್, ಕಪಲ್ಸ್ ಯಾರು ಬೇಕಾದ್ರೂ ಬರ್ಬೋದು. ಸಕ್ಕತ್ತಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಸಂಜೆ 8 ಗಂಟೆ 31st ನೈಟ್ ಇಂದ ಪಾರ್ಟಿ ಶುರು ಆಗುತ್ತೆ. ಮೈಸೂರು ಸಿಟಿ ಒಳಗಡೆ ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲ ಯಾರೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ರಾ, ಇದಂತೂ ಬೆಸ್ಟ್ ಆಪ್ಷನ್ ಅಂತ ನನ್ಗನ್ಸುತ್ತೆ. ಸೊ ಫುಲ್ ಡೀಟೇಲ್ಸ್ ಎಲ್ಲ ಸ್ಕ್ರೀನ್ ಮೇಲೆ ಇದೆ. ಈ ಮೊದಲು ಕಿಡ್ಸ್ ಪ್ಲೇ ಏರಿಯಾ ತೋರಿಸಿದ್ದೆ, ಇವಾಗ ದೊಡ್ಡೋರ್ ಆಡೋ ಪ್ಲೇ ಏರಿಯಾ ಇದೆ ನೋಡಿ. ಸೊ ದೊಡ್ಡೋರ್ ಆಡೋ ತೂಗ ಎಲ್ಲ ಏನು ಇದೆ. ಸೊ ವಾಲಿಬಾಲ್ ಕೋರ್ಟ್ ಇದೆ, ಬಾಸ್ಕೆಟ್ ಬಾಲ್ ಇದೆ. ನೀವು ಡೇ ಔಟ್ ಪ್ಯಾಕೇಜ್ಗೆ 999 ಪೇ ಮಾಡ್ಬಿಟ್ಟು ಅದ್ವೈತ ಸೆರೆನಿಟಿ ರೆಸಾರ್ಟ್ ಬಂದ್ಬಿಟ್ರೆ ಅನ್ಲಿಮಿಟೆಡ್ ವೆಜ್ ನಾನ್ ವೆಜ್ ಲಂಚ್ ಜೊತೆಗೆ ನಾನ್ ಸ್ಟಾಪ್ ಇಂಡೋರ್ ಔಟ್ಡೋರ್ ಗೇಮ್ಸ್ ಗಳಿದೆ. ಎಲ್ಲಾನು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ಬೋದು. ಇದ್ರ ಹಿಂದಿನ ವಿಡಿಯೋ ಎಲ್ಲ ನೋಡಿ, ಅದರಲ್ಲಿ ಜಿಪ್ ಲೈನ್, ಜಿಪ್ ಸೈಕಲಿಂಗ್ ಎಲ್ಲ ಆಡಿದ್ವಿ. ಮತ್ತೆ ಸ್ವಿಮ್ಮಿಂಗ್ ಪೂಲ್ ಆಕ್ಟಿವಿಟೀಸ್ ಎಲ್ಲ ಇದೆ. ಫ್ರೆಂಡ್ಸ್, ಫ್ಯಾಮಿಲಿ, ಕಪಲ್ಸ್ ಗಳೆಲ್ಲ ಬಂತು ಅಂದ್ರೆ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ ನ ಮಾತ್ರ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು ಸೂಪರ್ ಆಗಿ. ಸೊ ನಾವು ಸ್ಟೇ ಆಗಿದ್ದು ಕಾಟೇಜ್ ಅಲ್ಲಿ. ಸೊ ಇಲ್ಲಿ ಸ್ವೀಟ್ ರೂಮ್ಗಳೆಲ್ಲ ಐತೆ. ಸೊ ಬನ್ನಿ ನೋಡವ ಏನೇನು ರೇಂಜಲ್ಲಿ ಐತೆ ಅಂತೆಲ್ಲ ನೋಡೋದಾಯ್ತು. ಅದ್ವೈತ ಸೆರೆನಿಟಿ ರೆಸಾರ್ಟಲ್ಲಿ. ಸೂಪರ್. ಸೊ ಈ ರೆಸಾರ್ಟಿಗೆ ಬಂತು ಅಂದರೆ ಇಂಡೋರ್ ಗೇಮು ಔಟ್ಡೋರ್ ಗೇಮ್ಗೆ ಯಾವುದೇ ಬರ ಇಲ್ಲ. ಬೇಜಾನೈತೆ, ಚೆನ್ನಾಗಿ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬೋದು.
ಅದು ಡೇ ಔಟಲ್ಲಿ ಬೇಕಾದ್ರೆ ಬರ್ಬೋದು, ಸ್ಟೇಗೆ ಬೇಕಾದ್ರೆ ಬರ್ಬೋದು. ಸ್ಟೇಯಲ್ಲಿ ಸಖತ್ ಮಜಾ ಐತೆ. ನೈಟು ಏನೋ ಒಂದು ಫಾರೆಸ್ಟ್ ಒಳಗಿದ್ವಿ ಏನೋ ಫೀಲ್ ಬಂದ್ಬಿಡುತ್ತೆ. ಅದು ಈ ಚಳಿಗಾಲಕ್ಕಂತೂ ಬೇರೆನೇ ಮಜಾ. ಪ್ರೊಫೆಷ್ನಲ್ ಗಾಲ್ಫ್ ಆಡ್ತಾರೆ ನೋಡಿಲಿ. ಓ ಸೊ ರೆಸಾರ್ಟಲ್ಲಿ ರೂಮ್ ನೋಡಿ. ಸೊ ಎಕ್ಸಿಕ್ಯೂಟಿವ್ ರೂಮ್ ಅಂತಿದ್ದು, ಕಿಂಗ್ ಸೈಡ್ ಬೆಡ್ ಐತೆ. ಆರಾಮಾಗಿ 3 ಜನ ಮಲ್ಕೋಬೋದು, 2 ಜನ ಅಂತೂ ಸೂಪರ್ ಜಾಲಿ ಮಲ್ಕೊಬಿಡ್ಬೋದು. ಸೊ ಅಷ್ಟು ದೊಡ್ಡ ಬೆಡ್ಡು, ಅದ್ರ ಜೊತೆಗೆ ಟಿ ವಿ ಇದೆ ನೋಡಿ, ಬಟ್ಟೆ ಇಡೋಕ್ಕೆ ಕಬೋರ್ಡು, ಎ ಸಿ. ಸೊ ಹಿಂದಿನ ವೀಡಿಯೋ ಸ್ಟಾರ್ಟಿಂಗೆಲ್ಲ ಹೇಳ್ಬಿಟ್ಟಿದ್ದೀನಿ, ಈ ರೆಸಾರ್ಟ್ಗೆ ಫಸ್ಟ್ ಟೈಮ್ ಎಂಟ್ರಿ ಕೊಡ್ತಾಯಿನಿ, ಸಂಪೂರ್ಣವಾಗಿ ಎಲ್ಲ ತೋರಿಸ್ಕೊಡ್ಬೇಕು ಅಂತ. ಸೊ ಹಂಗಾಗಿ ಏನು ಬಿಡ್ತಾ ಇಲ್ಲ, ಎಲ್ಲನೂ ನಿಮಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತಾಯಿನಿ. ನಾನು ನೋಡಿ ಎಂಜಾಯ್ ಮಾಡ್ತಾಯಿನಿ. ಸುಮಾರು 15-20 ವರ್ಷದ ಆಸೆ ಚಿತ್ರವನ ರೆಸಾರ್ಟ್ ಒಳಗೆ ಬರಬೇಕು ಅಂತ. ಸೊ ಬಂದಾಯಿತು, ಪೂರ್ತಿ ಎಕ್ಸ್ಪ್ಲೋರ್ ಮಾಡಿಬಿಡ್ಬೇಕು ಅಂತ. ಟಾಯ್ಲೆಟು, ಬಾತ್ರೂಮು ನೀಟಾಗಿಟ್ಟವ್ರ, ಇಟ್ಟಿಯರಲ್ಲ ಫುಲ್ಲು ಕ್ಲೀನ್ ಕೃಷ್ಣಪ್ಪ ಮಾಡಿ ಇಟ್ಬಿಟ್ಟವ್ರೆ ನೀಟಾಗಿ. ಸೊ ಸೋಪು, ಪೇಸ್ಟು, ಬ್ರಷು, ಶೇವಿಂಗ್ ಕಿಟ್ಟು ನೀಟಾಗೈತೆ. ಇಲ್ಲೊಂದು ವ್ಯೂ ಇದೆ ನೋಡಿ, ಬಾಲ್ಕನಿ ವ್ಯೂ. ಸೊ ಇದು ನೋಡಿದ್ರೆ ನೀವು ಮೈಸೂರು ಸಿಟಿ ಒಳಗಿದ್ದೀರಾ ಅಂತ ಹೆಂಗೆ ಹೇಳ್ತೀರಾ ಹೇಳಿ. ಸೊ ಏನೋ ಒಂದು ಫಾರೆಸ್ಟ್ ಪಕ್ಕನೋ ಇಲ್ಲಾಂದರೆ ಯಾವುದೋ ಒಂದು ಕೂರ್ಗು, ಚಿಕ್ಕಮಂಗ್ಳೂರು ಈ ಕಡೆ ಹೋಗಿ ಸ್ಟೇ ಮಾಡಿದ್ರೇನೋ ಅಂತ ಅನಿಸ್ಬೇಕು. ಬಟ್ ರೋಡು ಮೇನ್ ರೋಡು ಅಲ್ಲೇ ಪಕ್ಕದಲ್ಲೇ ಇದೆ. ಅದು ಬಿಟ್ಬಿಟ್ರೆ ಒಳಗಡೆ ಪ್ರಪಂಚ ಈ ರೇಂಜ್ಗಿದೆ. ಸೊ ಇದು ಅದ್ವೈತ ರೆಸಾರ್ಟ್ನ ಸ್ವೀಟ್ ರೂಮು. ಸ್ವೀಟ್ ರೂಮ್ ಹೆಂಗಿದೆ ಅಂತ ನೋಡಿ. ಫುಲ್ಲು ಸ್ಪೇಷಿಯಸ್ ಆಗಿದೆ. ಸೊ ಹಿಂದೆ ನೋಡಿದ್ದು ಎಕ್ಸಿಕ್ಯೂಟಿವ್ ರೂಮು, ಇದು ಸ್ವೀಟ್ ರೂಮು. ಇದರಲ್ಲಿ ಇನ್ನೊಂದು ಮಜಾ ಐತೆ, ತೋರಿಸಿ ನಿಮಗೆ. ಸೊ ಇಲ್ಲೂ ಟಿ ವಿ, ಏನೇನು ಅಮ್ಯುನಿಟೀಸ್ ಬೇಕು ಎಲ್ಲ ಇದೆ, ಎ ಸಿ ಗೀಸಿ ಪ್ರತಿಯೊಂದು ಇದೆ. ಚೆನ್ನಾಗಿದೆ ಅಲ್ವಾ ರೂಮು? ಒಳ್ಳೆ ಸಾಫ್ಟ್ ಬೆಡ್ಡು. ಈ ಬೆಡ್ ಇದೆಯಲ್ಲ, ಇದೇ 1 ಅಡಿ ಇದೆ. ಇದೇ 1 ಅಡಿ ಬರುತ್ತೆ. ಸೊ ಬನ್ನಿ ಸರ್ಪ್ರೈಸ್ ತೋರಿಸ್ತೀನಿ ನಿಮ್ಗೆ ಇವಾಗ. ನಾನು ಫಸ್ಟ್ ಟೈಮು ಬಾಟ್ ಟಬ್ಬಿರೋ ರೂಮ್ಗೆ ಹೋಗ್ತಾ ಇರೋದು ನೋಡಿ. ಜಲಕ್ರೀಡೆ ಆಡ್ಬೋದಿಲ್ಲ ಟಬ್ಬೊಳಗೆ. ಟಬ್ಬೊಳಗೆ ಹೋಗ್ಬಿಟ್ಟು ಜಿಜ್ಜಿ ಮಾಡ್ಬೋದು. ಸಖತ್ ದೊಡ್ಡದಿದೆ. ಸೊ ಬಾಟ್ ಟಬ್ಬು ಅದೆಲ್ಲ ಇದ್ದರೂ ಸಕ್ಕ ಸ್ಪೇಸ್ ಇದೆ ಮಾತ್ರ. ಸ್ವೀಟ್ ರೂಮ್ ಸ್ಪೆಷಲಿಸ್ಟು. ಇದು ತಕ್ಕಂಗೆ ಕಾಸು ಇರುತ್ತೆ. ಅದು ಸೀಸನ್ಗೆ ಚೇಂಜ್ ಆಗ್ತಾ ಇರುತ್ತಂತೆ. ನೀವು ಅದ್ವೈತ ಸೆರೆನಿಟಿ ರೆಸಾರ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಪ್ರೈಸು, ಸ್ಟೇದು ಎಲ್ಲ ಹೇಳ್ತಾರೆ. ಒಂದೇನು ಅರ್ಥ ಆಯಿತು ಅಂದರೆ, ಒಂದು 20 ವರ್ಷದಿಂದ ನನ್ನ ತಲೆಯಲ್ಲಿ ಏನಿತ್ತು, ಇದ್ರೊಳಗೆ ಹೋಗ್ಬೇಕು ಅಂದರೆ ಹೆವಿ ಕಾಸ್ಟ್ಲಿ ಆ ಥರದ್ದೆಲ್ಲ ಇತ್ತು. ಆ ಥರ ಇಲ್ಲ, ಕಾಸಕ್ಕೆ ತಕ್ಕ ಕಜಾಯ ಎಲ್ಲ ಥರ ಆಪ್ಷನ್ಸು ಇದೆ. ಸೊ ನಿಮ್ಮ ಬಜೆಟ್ ಏನಿದೆ ಆ ಬಜೆಟಲ್ಲಿ ಇಲ್ಲಿ ಸ್ಟೇ ಮಾಡೋಕ್ಕಾಗಲಿ, ಡೇ ಔಟ್ಗಾಗಲಿ, ಫುಡ್ಗಾಗಲಿ, ಸೊ ಎಲ್ಲ ರೀತಿ ಆಪ್ಷನ್ ಇದೆ. ಸೊ ನಿಮಗೆ ಬೇಕಾಗಿತ್ತು ತೊಗೊಂಡು ಎಂಜಾಯ್ ಮಾಡಿಕೊಂಡು ಚಿತ್ರವನನ, ಅಂದರೆ ಅದ್ವೈತ ಸೆರೆನಿಟಿ ರೆಸಾರ್ಟ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಚಿತ್ರವನ ಇವಾಗ ಅದ್ವೈತ ಸೆರೆನಿಟಿ ರೆಸಾರ್ಟ್ ಆಗೈತೆ, ಸರಿನಾ? ಬೋರ್ಡು ಇದೆ, ಚಿತ್ರವನ ಅಂತಲೂ ಇದೆ. ಸೊ ಜನಗಳಿಗೆ ಗೊತ್ತಾಗಲಿ ಅಂತ ಸೊ ನನಗೆ ಗೊತ್ತಿರೋ ಪ್ರಕಾರ ಮೈಸೂರಲ್ಲಿ ಇದೆ ಫಸ್ಟ್ ರೆಸಾರ್ಟು ಇರ್ಬೋದು. 30 ವರ್ಷದಿಂದ ರೆಸಾರ್ಟು, ಅದು ಮೈಸೂರು ಸಿಟಿಲಿ ಅಂದರೆ ಅದು ಬೇರೆನೇ ಲೆವೆಲ್ಲು. ಸೊ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನೂ ಏನಾರು ಇತ್ತು ಆಪ್ಷನ್ಸ್ ಎಲ್ಲ ಇತ್ತು ಅಂತ ತೋರಿಸ್ತೀನಿ. ಇದೊಂದು ವಿಡಿಯೋ ಮಾತ್ರ ಮಿಸ್ ಮಾಡಿದೆ ನೋಡಿ, ಅದ್ರಲ್ಲಿ ಬೇಜಾನ್ ಸಂಭವಗಳು ಮಾಡ್ಬಿಟ್ಟಿದ್ದೀನಿ. ಇದರಲ್ಲೆಲ್ಲ ಇಲ್ಲಿ ಏನೇನು ಅಮ್ಯುನಿಟೀಸ್ ಇದೆ ಅದನ್ನು ತೋರಿಸ್ತಾ ಇದ್ದೀನಿ. ಸೊ ನೋಡಿದಲ್ವಾ ಚಿತ್ರವನ ರೆಸಾರ್ಟ್ನ ಇಷ್ಟೊತ್ತು ಹೆಂಗೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ ಅಂತ. ಚಿತ್ರವನ ರೆಸಾರ್ಟ್ ಇವಾಗ ಅದ್ವೈತ ಸೆರೆನಿಟಿ ರೆಸಾರ್ಟ್ ಆಗೈತೆ. ಸೊ ತುಂಬ ವಿಷಯಗಳನ್ನ ಎಕ್ಸ್ಟ್ರಾ ಆಡ್ಗಳು ಮಾಡಿದ್ದಾರೆ. ಸೊ ಡೇ ಔಟ್ ಪ್ಯಾಕೇಜು, ಸ್ಟೇಗಳು, ಕಾಟೇಜು, ಸ್ವೀಟ್ ರೂಮು, ಎಕ್ಸಿಕ್ಯೂಟಿವ್ ರೂಮು ಅಂತ ಬೇಜಾನ್ ಆಪ್ಷನ್ ಐತೆ. ಸೊ ಸ್ವಲ್ಪ ಸೀಸನ್ಗೆ ತಕ್ಕಂಗೆ ರೈಟ್ ವೇರಿ ಆಗ್ತಾ ಇರುತ್ತೆ. ಡೇ ಔಟ್ ಪ್ಯಾಕೇಜ್ ಮಾತ್ರ 999 ಇದೆ. ಸೊ ಅದಕ್ಕೆಲ್ಲ ಗೇಮ್ಸ್ಗಳೆಲ್ಲ ನೋಡಿದ್ರಲ್ವ, ಇಷ್ಟೊತ್ತು ತೋರಿಸಲ್ಲ ಇವಾಗ. ಮತ್ತು ಹಿಂದಿನ ವೀಡಿಯೋದಲ್ಲೂ ತೋರಿಸಿದೆ, ಜಿಪ್ ಲೈನು ಮತ್ತು ಜಿಪ್ ಸೈಕಲಿಂಗು, ಸ್ವಿಮ್ಮಿಂಗ್ ಪೂಲ್ ಆ್ಯಕ್ಟಿವಿಟೀಸು, ಈ ಥರದ್ದೆಲ್ಲ ಬೇಜಾನ್ ಐತೆ. ಅದ್ರ ಜೊತೆಗೆ ಪಕ್ಷಿಗಳು, ಪ್ರಾಣಿಗಳೆಲ್ಲ ಐತೆ. ಸೊ ಅದನ್ನೆಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಈ ಜಾಗ ಬಂದರೆ ಒಂದು ದೊಡ್ಡ ರಿಫ್ರೆಶ್ಮೆಂಟು. ಸದ್ಯಕ್ಕೆ ಇವಾಗ ನಮ್ಮ ಚೆಕ್ಔಟ್ ಮಾಡೋ ಅಂಥ ಟೈಮು ಬಂದ್ಬಿಡ್ತು. ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು. ಒಂದು ವಿಷಯ ಹೇಳ್ಬಿಡ್ತೀನಿ, ಹೊಸ ವರ್ಷಕ್ಕೆ ಮೈಸೂರಲ್ಲಿ ಪಾರ್ಟಿ ಮಾಡಬೇಕು ಅಂತಿದ್ದವರು ಓಪನ್ ಥಿಯೇಟರ್ ನಿಮಗೋಸ್ಕರ ಅದ್ವೈತ ಸೆರೆನಿಟಿ ರೆಸಾರ್ಟಲ್ಲಿ ರೆಡಿ ಐತೆ. ಸೊ ಬನ್ನಿ ಎಂಜಾಯ್ ಮಾಡಿ. ಮನ್ಸಿಲ್ದೋದ್ ಮನ್ಸಲ್ಲೇ ಚಿತ್ರವನ ರೆಸಾರ್ಟ್ ಇಂದ ಹೊರಗಡೆ ಬಂದಾಯ್ತು. ಯಾರ್ಚೊಳಗೂ ನಮ್ಮಂತ ಜನಸಾಮಾನ್ಯರ ಬಿಡ್ತಾರ ಅನ್ನೋ 20 ವರ್ಷ ಡೌಟ್ ನ ಅಂತೂ ಇಂತೂ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಜೊತೆಗೆ ಈ ರೆಸಾರ್ಟ್ ನ ಸಂಪೂರ್ಣವಾಗಿ ಎಕ್ಸ್ಪ್ಲೋರ್ ಮಾಡಿ ನಿಮ್ಗೂ ತೋರಿಸಿದ್ದೀನಿ. 2 ಪಾರ್ಟ್ ವಿಡಿಯೋಗಳನ್ನ ನೋಡಿ 100% ನೀವು ಈ ರೆಸಾರ್ಟ್ ಒಳಗೆ ಒಂದಿನಾರು ಇರಬೇಕು ಅಂತ ನಿಮ್ಗೂ ಅನ್ಸುತ್ತೆ. ಇಲ್ಲ ಬರೀ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಒಂದು ಲಂಚ್ ಡಿನ್ನರ್ ಏನಾರ ಮಾಡ್ಬೇಕು ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಚಿತ್ರವನ ರೆಸಾರ್ಟ್ ಬಂದ್ಬಿಡ್ಬೋದು. ನಾನು ವಿಡಿಯೋ ಸ್ಟಾರ್ಟಿಂಗ್ ಇಂದ ಹೇಳ್ತಾ ಬರ್ತಾ ಇದ್ದೀನಿ, ಚಿತ್ರವನ ರೆಸಾರ್ಟ್ ಇವಾಗ ಅದ್ವೈತ ಸೆರೆನಿಟಿ ರೆಸಾರ್ಟ್ ಅಂತ ಆಗಿದೆ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತೆ ಅಡ್ರೆಸ್
ಪ್ರತಿಯೊಂದು ಇಲ್ಲೇ ಕಾಣಿಸ್ತಾ ಇದೆ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರಗಳು. ಐ ಬಾ 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 ಅಲ್ಲಿ ಬಾ ಅಂದಿದ್ದು ಹೋಗೋನ್ಲಿಲ್ಲ ನಿನ್ನ.